ಹಾಯ್, ನಾಳೆ ಕಾಮೆಡ್ಗೆ ಎಕ್ಸಾಮ್ ಏನಿದೆ. ಎಕ್ಸಾಮ್ ಹೋಗ್ಬೇಕಾದ್ರೆ ಯಾವ್ಯಾವ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬಹುದು, ಅದ್ರ ಜೊತೆಗೇನೆ ಡ್ರೆಸ್ ಕೋಡ್ ಏನು, ಇದನ್ನ ನೀವು ತುಂಬಾ ಜನ ಕೇಳ್ತಾ ಇರೋದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಮೊದಲನೇದಾಗಿ, ಈ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಏನಿದೆ ಅದು KCET ಯಾವ್ದು ಫಾಲೋ ಮಾಡಿದ್ರು ಅದೇ ರೀತಿ ಸೇಮ್ ಡ್ರೆಸ್ ಕೋಡ್ ಅನ್ನ ಫಾಲೋ ಮಾಡಿ. ಸೇಮ್ ರೂಲ್ಸ್ ಅಂದ್ರೆ ಫುಲ್ ಸ್ಲೀವ್ ಇರುವಂತಹ ಶರ್ಟ್ಸ್ ಅಲಾವ್ ಇಲ್ಲ, ಹಾಗೆ ಕಾಲರ್ ಇರುವಂತಹ ಶರ್ಟ್ಸ್ ಕೂಡ ಅವಾಯ್ಡ್ ಮಾಡಿ. ಸರಿನಾ? ನಂತರ ಮೆಟಲಿಕ್ ಆರ್ನಮೆಂಟ್ಸ್ ನಾಟ್ ಅಲೌಡ್. ಸರಿನಾ? ಈಗ ಬ್ಯಾಂಗಲ್ಸ್ ಆಯ್ತು, ಚೈನ್ ಆಯ್ತು, ಆಮೇಲೆ ರಿಂಗ್ ಆಯ್ತು. ಸೊ ಈ ರೀತಿ ಯಾವುದೇ ಒಂದು ಮೆಟಲಿಕ್ ಆರ್ನಮೆಂಟ್ ಇದ್ರೆ ಅದನ್ನ ಅವಾಯ್ಡ್ ಮಾಡಿ. ಕ್ಲಿಯರ್ ಆಯ್ತಾ? ಅದಂದ್ರ ಶೂಸ್ ಆರ್ ನಾಟ್ ಅಲೌಡ್. ಶೂಸ್ ಹಾಕೊಂಡು ಹೋಗೋದಕ್ಕೆ ಅಲಾವ್ ಇರಲ್ಲ. ನಂತರ ಕೆಲವರು ಕ್ರಾಕ್ಸ್ ಬಗ್ಗೆ ಕೇಳ್ತಿದ್ರು, ಕ್ರಾಕ್ಸ್ ಈಸ್ ಆಲ್ಸೋ ನಾಟ್ ಅಲೌಡ್. ಫ್ಲಾಟ್ ಸ್ಲಿಪ್ಪರ್ಸ್ ಅದನ್ನ ಹಾಕೊಂಡು ಹೋಗಿ. ಸರಿನಾ? ನಂತರ ತುಂಬಾ ಪ್ರಿಂಟ್ ಇರುವಂತಹ ಶರ್ಟ್ಸ್ ಹಾಗೆ ಪ್ಯಾಂಟ್ಸ್ ಅವಾಯ್ಡ್ ಮಾಡಿ. ಪ್ರಿಂಟ್ ಇರತ್ತಲ್ವಾ, ಸೊ ಅದನ್ನ ಅವಾಯ್ಡ್ ಮಾಡಿ. ನಂತರ ಗರ್ಲ್ಸ್ಗೆ ಕೆಲವು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ದುಪಟ್ಟ ಅಲೌ ಮಾಡಲ್ಲ. ಕೆಲವು ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ, ಕೆಲವು ಕಡೆ ಅಲೌ ಕೂಡ ಮಾಡಬಹುದು. ಅದಕ್ಕೋಸ್ಕರ ಅಕಸ್ಮಾತ್ ಅವರು ದುಪಟ್ಟ ರಿಮೂವ್ ಮಾಡೋದಕ್ಕೆ ಹೇಳಿದ್ರೆ ಅನ್ಕಂಫರ್ಟೇಬಲ್ ಅನ್ಸ್ಬಾರ್ದು, ಆದ ಡ್ರೆಸ್ ಅನ್ನ ಹಾಕೊಂಡು ಹೋಗಿ. ಸರಿನಾ? ಅದಂತರ ಮತ್ತೆ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗೋದಾದ್ರೆ, ಎಕ್ಸಾಮ್ಗೆ ಟೆಸ್ಟ್ ಅಡ್ಮಿಷನ್ ಟಿಕೆಟ್ ಇದನ್ನ ತೆಗೆದುಕೊಂಡು ಹೋಗ್ಬೇಕು. ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗ್ಲೇಬೇಕು. ಅದರ ನಂತರ ಒಂದು ಫೋಟೋ ID ಪ್ರೂಫ್, ಹಾಗಂತ ಯಾವುದೊಂದು ಫೋಟೋ ID ಪ್ರೂಫ್ ತೆಗೆದುಕೊಂಡು ಹೋಗ್ತೀನಿ ಆಗಲ್ಲ. ನೀವೀಗ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ್ದಾದ್ರು ಒಂದು ಫೋಟೋ ID ಪ್ರೂಫ್ ನ ವೆರಿಫೈ ಮಾಡ್ತಿದ್ರಿ, ಹೆಚ್ಚಿನವರು ಆಧಾರ್ ಕಾರ್ಡ್ ವೆರಿಫೈ ಮಾಡ್ತಿದ್ದೀರಾ, ಚೆಕ್ ಮಾಡಿ ಯಾವ್ದನ್ನ ವೆರಿಫೈ ಮಾಡ್ತಿದ್ರಿ ಅಂತ. ಸೊ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಫೋಟೋ ID ಪ್ರೂಫ್ ಅನ್ನ ವೆರಿಫೈ ಮಾಡ್ತಿದ್ರೋ ಅದೇ ಫೋಟೋ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ಬೇಕು. ಇವೀಗ ಆಧಾರ್ ಕಾರ್ಡ್ ವೆರಿಫೈ ಮಾಡ್ತಿದ್ರೆ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗ್ಬೇಕು. ಅದರ ನಂತರ ಯಾವ್ದಾದ್ರು ವೋಟರ್ ID ವೆರಿಫೈ ಮಾಡ್ತಿದ್ರೆ ವೋಟರ್ ID ಪ್ರೂಫ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಅದರ ನಂತರ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಓಕೆನಾ? 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಅದನ್ನ ತೆಗೆದುಕೊಂಡು ಹೋಗ್ಬೇಕು. ನಂತರ ಅಡ್ಮಿಷನ್ ಟಿಕೆಟ್ ಮೇಲೆ ಅಂದ್ರೆ ಅಡ್ಮಿಟ್ ಕಾರ್ಡ್ ಮೇಲೆ ಎಲ್ಲೂ ಸಿಗ್ನೇಚರ್ ಮಾಡಬೇಡಿ. ಓಕೆನಾ? ಅದನ್ನ ಹಾಗೆ ಇಟ್ಕೊಂಡ್ರಿ. ಎಕ್ಸಾಮ್ ಹಾಲ್ಗೆ ಹೋಗ್ತಿರಲ್ವಾ, ಅಲ್ಲಿ ಇನ್ವಿಜಿಲೇಟರ್ ಪ್ರೆಸೆನ್ಸ್ ಅಲ್ಲಿ ಸಿಗ್ನೇಚರ್ ಮಾಡೋದಿರತ್ತೆ. ಸರಿನಾ? ನಂತರ ರಫ್ ವರ್ಕ್ಗೋಸ್ಕರ ಪೆನ್ಸಿಲ್ ಅದನ್ನ ತೆಗೆದುಕೊಂಡು ಹೋಗ್ಬಹುದು. ನಂತರ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಲೌವ್ ಇರುತ್ತೆ, ಹಾಗಂತ ಮೆಟಲಿಕ್ ವಾಟರ್ ಬಾಟಲ್ ನಾಟ್ ಅಲೌಡ್. ಹಾಗೆ ಯಾವ್ದಾದ್ರು ಕಲರ್ ಇರುವಂತಹ ವಾಟರ್ ಬಾಟಲ್ ನಾಟ್ ಅಲೌಡ್. ಸರಿನಾ? ಸೊ ಈ ರೀತಿ ಡ್ರೆಸ್ ಕೋಡ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮಿನಿಮಮ್ 2 hours ಮೊದಲು ಇಲ್ಲೂ ಕೂಡ ಪ್ರೆಸೆಂಟ್ ಇರಿ. ಅಲ್ಲಿ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಕ್ಯಾಂಪಸ್ ಹೆಸರು ಒಂದೇ ಇರುತ್ತೆ, ಬಟ್ ಬಿಲ್ಡಿಂಗ್ಸ್ ತುಂಬಾ ದೂರ ದೂರ ಇರುತ್ತೆ, ಆ ರೀತಿ ಕೂಡ ಆಗಿರುತ್ತೆ. ಅಥವಾ ಒಂದೇ ಒಂದು ಇನ್ಸ್ಟಿಟ್ಯೂಟ್ ನ ಬ್ರಾಂಚಸ್ ಬೇರೆ ಬೇರೆ ಕಡೆ ಇರುತ್ತೆ, ದೂರ ದೂರ ಇರಬಹುದು. ಅಂತ ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗಬಾರ್ದು. ಸೊ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಎಕ್ಸಾಮ್ ಟೈಮ್ ಇರುತ್ತೆ, ಅದಕ್ಕಿಂತ ನೀವು 2 hours ಮೊದಲು ಪ್ರೆಸೆಂಟ್ ಇರಿ. ನಂತರ ಏನ್ ಮಾಡ್ತೀರಿ? ಎಕ್ಸಾಮ್ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.